ನಮಸ್ಕಾರ ಸ್ನೇಹಿತರೆ, ಕರೆಕ್ಟೇಕ್ ಕನ್ನಡ ಪೇಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಟಾಟಾ LPT 1216 ನ ಬಗ್ಗೆ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವೆಹಿಕಲ್ ನ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಟಾಟಾ LPT ಅಂತ, LPT ಅಂದ್ರೆ ಲಾಂಗ್ ಪ್ಲಾಟ್ಫಾರ್ಮ್ ವೆಹಿಕಲ್ ಬರುತ್ತೆ. ಇದು ಆಲ್ ಸ್ಟೀಲ್ ಕ್ಯಾಬಿನ್ ಬರುತ್ತೆ. ಈ ಕ್ಯಾಬಿನ್ ಅಲ್ಲಿ ನಿಮ್ಗೆ ಸ್ಟೀಲೇ ಬರುತ್ತೆ. ಯಾಕೆ ಅಂದ್ರೆ ಸೇಫ್ಟಿಗೋಸ್ಕರ ಸ್ಟೀಲ್ ಕ್ಯಾಬಿನ್ ಮಾಡಿದ್ದಾರೆ ಟಾಟಾದಲ್ಲಿ. ಫ್ರಂಟ್ ಅಲ್ಲಿ ನಿಮ್ಗೆ ನೋಡಿ ಟಾಟಾ ಲೋಗೋ ಇದೆ, ಮತ್ತೆ ಬ್ರಾಂಡಿಂಗ್ ನೇಮ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಗೆ ಸೇಫ್ಟಿಗೋಸ್ಕರ ಸ್ಟೀಲ್, ಹೆವಿ ಸ್ಟ್ರೆಂತ್ ಇರುವಂತ ಸ್ಟೀಲ್ ಕೊಟ್ಟಿದ್ದಾರೆ, ಡ್ರೈವರ್ ಸೇಫ್ಟಿಗೋಸ್ಕರ ಮತ್ತೆ ವೆಹಿಕಲ್ ಸೇಫ್ಟಿಗೋಸ್ಕರ. ಆಮೇಲೆ ಫ್ರಂಟ್ ಅಲ್ಲಿ ನಿಮ್ಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ಇನ್ ಕೇಸ್ ಡ್ರೈವರ್ಗೆ ಮುಂದೆ ಯಾವ್ದಾರ ಸ್ಕೂಟಿ ಏನಾದ್ರು ನಿಂತ್ಕೊಂಡ್ರೆ ಕಾಣಿಸ್ದೇ ಇರೋದು ಒಂದು ರೀಸನ್ಗೋಸ್ಕರ, ಸೇಫ್ಟಿಗೋಸ್ಕರ ಈ ಮಿರರ್ ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನಿಮ್ಗೆ 1216 ಅಂತ ಅಂದ್ರೆ 11,990 GW ಬರುತ್ತೆ. ಅಂದ್ರೆ ನಿಮ್ಗೆ 12 ಟನ್ ಪಾಸಿಂಗ್ GW ಬರುತ್ತೆ. 160 ಹಾರ್ಸ್ ಪವರ್ ಬರುತ್ತೆ. ಇದರಲ್ಲಿ ನಿಮ್ಗೆ 16 ಅಂತ ಬರುತ್ತೆ, 1216 ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ 125 ಹಾರ್ಸ್ ಪವರ್ ಕೂಡ ಬರುತ್ತೆ, ಮತ್ತೆ 160 ಹಾರ್ಸ್ ಪವರ್ ಕೂಡ ಬರುತ್ತೆ. ಇನ್ನ ನಿಮ್ಗೆ ಇಂಜಿನ್, ಗೇರ್ ಬಾಕ್ಸ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ವೆಹಿಕಲ್ ಬಂದು ಲೋಡ್ ಬಾಡಿ ಇದೆ. ಸೊ ನಿಮ್ಗೆ ಇಂಜಿನ್ ಬಗ್ಗೆ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಇಂಜಿನ್ ಬಂದು ನಿಮ್ಗೆ 3.3 ಲೀಟರ್ ಇಂಜಿನ್ ಬರುತ್ತೆ, ಮತ್ತೆ 4 ಸಿಲಿಂಡರ್ ಇಂಜಿನ್, ಡೀಸೆಲ್ ಇಂಜಿನ್ ಬರುತ್ತೆ ಈ ವೆಹಿಕಲ್. ಇದು ವೆಹಿಕಲ್ ಒಂದು ಸಿಸಿ ಬಂದು 3300 ಸಿಸಿ ಬರುತ್ತೆ ಈ ವೆಹಿಕಲ್. ಮತ್ತೆ ಇದರಲ್ಲಿ ನಿಮ್ಗೆ 20 ಫೀಟು, 22 ಫೀಟು, 24 ಫೀಟ್ ವರ್ಗೂ ಈ ವೆಹಿಕಲ್ ಅವೈಲಬಿಲಿಟಿ ಸಿಗುತ್ತೆ. ಈ ವೆಹಿಕಲ್ ಬಂದು 125 ಹಾರ್ಸ್ ಪವರ್ ಮತ್ತೆ 160 ಹಾರ್ಸ್ ಪವರ್ ಬಂದಿದೆ ಇದು. ಆಮೇಲೆ ಇದರಲ್ಲಿ 475 ನ್ಯೂಟನ್ ಮೀಟರ್ ಟಾರ್ಕ್ ಬಂದಿದೆ. ಹೆವಿ ಟಾರ್ಕ್ ಕೊಟ್ಟಿದ್ದಾರೆ, ಪುಲ್ಲಿಂಗ್ ಪವರ್ ಜಾಸ್ತಿ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಮತ್ತೆ ಇದು 330 ಡಯಾ ಇರುವಂತ ದೊಡ್ಡ ಕ್ಲಚ್ ಕೊಟ್ಟಿದ್ದಾರೆ ಈ ವೆಹಿಕಲ್ ಅಲ್ಲಿ. ಮತ್ತೆ ಇದು ಒಂದು ಗೇರ್ ಬಾಕ್ಸ್ ಬಂದು ನಿಮ್ಗೆ 550 ಗೇರ್ ಬಾಕ್ಸ್ ಅಪ್ಡೇಟ್ ಮಾಡಿದ್ದಾರೆ. ಮುಂಚೆ ಹಳೆ ವೆಹಿಕಲ್ಸ್ ಅಲ್ಲಿ, ಓಲ್ಡ್ ವೆಹಿಕಲ್ಸ್ ಅಲ್ಲಿ 40 ಗೇರ್ ಬಾಕ್ಸ್ ಇತ್ತು. ಇದು ನ್ಯೂ ವರ್ಷನ್ ವೆಹಿಕಲ್ ವಿತ್ AC ವೆಹಿಕಲ್ ಕೂಡ ಬಂದಿದೆ ಈ ವೆಹಿಕಲ್ ಅಲ್ಲಿ. ನಾನು ನಿಮ್ಗೆ ಕ್ಯಾಬಿನ್ ಅಲ್ಲಿ ತೋರಿಸ್ತೀನಿ ಹೆಂಗ್ ವರ್ಕ್ ಆಗುತ್ತೆ AC ಅಂತ ಹೇಳ್ಬಿಟ್ಟು. ಇದು ಒಂದು 550 ಗೇರ್ ಬಾಕ್ಸ್ ಇರುವಂತ ವೆಹಿಕಲ್ ಇದು. ನಾನು ನಿಮ್ಗೆ ಡೆಫ್ ಟ್ಯಾಂಕ್ ಬಗ್ಗೆ ಮತ್ತೆ ಡೀಸೆಲ್ ಟ್ಯಾಂಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಡೆಫ್ ಟ್ಯಾಂಕ್. ಇದು ಒಂದು ನಿಮ್ಗೆ 19 ಲೀಟರ್ ಡೆಫ್ ಟ್ಯಾಂಕ್ ಇದೆ. ಮತ್ತೆ ಇದರಲ್ಲಿ ನಿಮ್ಗೆ ಸೆನ್ಸರ್ ಮುಂಚೆ ಓಲ್ಡ್ ವೆಹಿಕಲ್ಸ್ ಅಲ್ಲಿ ಕೆಳಗಡೆ ಕೊಡ್ತಾ ಇದ್ರು, ಸೆನ್ಸರ್ ಪ್ರಾಬ್ಲಮ್ಸ್ ಬರ್ತಾ ಇತ್ತು. ಇವಾಗ ನೋಡಿ ಮೇಲ್ಗಡೆ ಕೊಟ್ಟಿದ್ದಾರೆ, ಯಾವ ಪ್ರಾಬ್ಲಮ್ಸ್ ಕೂಡ ಇಲ್ಲ. ಡೆಫ್ ಫಿಲ್ಟರ್ ಇದು ಮತ್ತೆ ಡೆಫ್ ಸೆನ್ಸರ್ ಕೂಡ ನಿಮ್ಗೆ ಎಲ್ಲ ಮೇಲ್ಗಡೆ ಬರ್ತಾ ಇರೋದ್ರಿಂದ ಡೆಫ್ ಬಂದು 19 ಲೀಟರ್ ಡೆಫ್ ಬರ್ತಾ ಇದೆ. ಈ ವೆಹಿಕಲ್ ಗೆ ಯಾಕೆ ಡೆಫ್ ಅಂತ ಅಂದ್ರೆ, ಇಂಜಿನ್ ಇಂದ ಬರುವಂತ ಸ್ಮೋಕ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡೆಫ್ ನ ಆಡ್ ಮಾಡಿದ್ದಾರೆ. ಇದು BS6 ಫೇಸ್ 2 ವೆಹಿಕಲ್ ಇದು. ಮತ್ತೆ ಇದು ಡೀಸೆಲ್ ಟ್ಯಾಂಕ್ ಬಂದಿದೆ, ಪಾಲಿಮರ್ ಡೀಸೆಲ್ ಟ್ಯಾಂಕ್ ಬಂದಿದೆ. ಇದು 160 ಲೀಟರ್ ಬರುತ್ತೆ ಡೀಸೆಲ್ ಟ್ಯಾಂಕ್ ಇದು. ನೆಕ್ಸ್ಟ್ ಬನ್ನಿ ಟೈರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈರ್ ಬಂದು ನಿಮ್ಗೆ 825/20 ಬರುತ್ತೆ ಟೈರ್ ಇದು. ಕಂಪನಿಯಿಂದ MRF ಇಲ್ಲಾಂದ್ರೆ ಅಪೋಲೋ ಇಲ್ಲ JK ಯಾವ್ದಾದ್ರು ಬರುತ್ತೆ. ಇದು ಬಂದು 825/20 ಟೈರ್ ಸೈಜ್ ಬರುತ್ತೆ ಇದು. ಈ ಲೋಡ್ ಬಾಡಿಯಲ್ಲಿ ನಿಮ್ಗೆ ವಿಡ್ತ್ ಒಂದು 7.5 ಇನ್ನರ್ ಟು ಇನ್ನರ್ ಬರುತ್ತೆ. ಇದು ಸ್ಟೀಲ್ ಲೋಡ್ ಬಾಡಿ ಇತ್ತು. ನಿಮ್ಗೆ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಚಾರ್ಸಿಯಲ್ಲಿ ಮತ್ತೆ ಲೋಡ್ ಬಾಡಿ ನಮ್ದು ಎಕ್ಸಾಕ್ಟ್ ಎಂಡ್ ಟು ಎಂಡ್ ಬರುತ್ತೆ. ನಿಮ್ಗೆ ಬೇರೆ ಕಾಂಪಿಟೇಷನ್ ವೆಹಿಕಲ್ಸ್ ಅಲ್ಲೆಲ್ಲ ನಿಮ್ಗೆ ಲೋಡ್ ಬಾಡಿ ಚಾರ್ಸಿಂಗ್ ಸ್ವಲ್ಪ ಮುಂದೆ ಬಂದಿರುತ್ತೆ, ಬಟ್ ಟಾಟಾದಲ್ಲಿ ನಿಮ್ಗೆ ಆತರ ಇಲ್ಲ, ಎಕ್ಸಾಕ್ಟ್ ಎಂಡ್ ಟು ಎಂಡ್ ಕೊಟ್ಟಿದ್ದಾರೆ. ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ನಿಮ್ಗೆ ಇದರಲ್ಲಿ LED ಟೈಲ್ ಲ್ಯಾಂಪ್ ಬಂದಿದೆ. ಮತ್ತೆ ಸೇಫ್ಟಿಗೋಸ್ಕರ ಬ್ಯಾಕ್ ಸೈಡ್ ಅಲ್ಲಿ ಬಂಪರ್ ಕೂಡ ಕೊಟ್ಟಿದ್ದಾರೆ ಈ ವೆಹಿಕಲ್ ಅಲ್ಲಿ. ನೆಕ್ಸ್ಟ್ ನಿಮ್ಗೆ ಸ್ಪೇರ್ ವೀಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ಪೇರ್ ವೀಲ್ ನಿಮ್ಗೆ ಆರಾಮಾಗಿ ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಕೆಳಗಡೆ ಇಳಿಸ್ಕೋಬಹುದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ನಿಮ್ಗೆ ನೆಕ್ಸ್ಟ್ ಬಂದು ಲೀಫ್ ಸ್ಪ್ರಿಂಗ್ ಬಗ್ಗೆ. ಲೀಫ್ ಸ್ಪ್ರಿಂಗ್ ಇದು ಹೆವಿ ಗೇಜ್ ಇರುವಂತ ಲೀಫ್ ಸ್ಪ್ರಿಂಗ್ ಇದೆ ನೋಡಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಇದೆ ಇದು ಲೀಫ್ ಸ್ಪ್ರಿಂಗ್. ಇದು 15 ಲೀಫ್ ಸ್ಪ್ರಿಂಗ್ ಬರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ ಅಬ್ಗ್ರೀಸಿಂಗ್ ಬರೋದಿಲ್ಲ. 2 ನಟ್ ಅಂಡ್ ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಟಾಟಾದಲ್ಲಿ. ಇದು ಹೊಸ ಟೆಕ್ನಾಲಜಿ ಬಂದಿದೆ ಟಾಟಾದಲ್ಲಿ. ಅಬ್ಗ್ರೀಸಿಂಗ್ ಬಂದು ನಿಮ್ಗೆ ಬರೋದಿಲ್ಲ ಈ ವೆಹಿಕಲ್ ಅಲ್ಲಿ. ಈ ಟೆಕ್ನಾಲಜಿ ಬಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಮಾತ್ರನೇ ಸಿಗುತ್ತೆ ನಿಮ್ಗೆ. ಇದು ಹೇರ್ ಫಿಲ್ಟರ್ ಬರುತ್ತೆ, ಡ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಬಂದು 12 ವಾಟ್ಸ್ 100 Ah ಬ್ಯಾಟ್ರಿ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಇನ್ ಕೇಸ್ ಎಮರ್ಜೆನ್ಸಿಲಿ ಡೀಸೆಲ್ ಏನಾದ್ರು ಖಾಲಿ ಆಯ್ತು ಅಂದ್ರೆ ಅವಾಗ ನಿಮ್ಗೆ ಹೇರ್ ತಗೊಳುತ್ತೆ. ಸೊ ಅವಾಗ ಇದನ್ನ ಒಂದು 2 ಸತಿ ನೀವು ಕೀ ಆನ್ ಮಾಡ್ಬಿಟ್ಟು ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಡೀಸೆಲ್ ತಗೊಳುತ್ತೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಫ್ರಂಟ್ ಅಲ್ಲಿ ಸೆಮಿ ಎಲಿಪ್ಟಿಕಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಪ್ಯಾರಾಬೋಲಿಕ್ ಸಸ್ಪೆನ್ಷನ್, ಸ್ಮೂತ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಕ್ಯಾಬಿನ್ಗೋಸ್ಕರ, ಕ್ಯಾಬಿನ್ ಕಂಫರ್ಟ್ಗೋಸ್ಕರ ನೋಡಿ. ನೆಕ್ಸ್ಟ್ ಬನ್ನಿ ಕ್ಯಾಬಿನ್ ಒಳಗಡೆ ಏನ್ ಬರುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಕ್ಯಾಬಿನ್ ಒಳಗಡೆ ಹೋಗೋಣ. ನೋಡಿ ಹತ್ತೋದಕ್ಕೆ ಹೆಂಗ್ ಕೊಟ್ಟಿದ್ದಾರೆ ಕಂಫರ್ಟ್ ಆಗಿ. ಇದು ಒಂದು ಕುಶನ್ ಸೀಟ್. ನಿಮ್ಮ ವೆಯ್ಟ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇದನ್ನ ತಿರುಗಿಸಿದ್ರೆ
ನಿಮ್ ವೆಯ್ಟ್ ಏನಿದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಕಂಫರ್ಟಬಲ್ ಆಗಿ ನೀವು ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಸೀಟ್ ಬಂದು ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು. ವಿತ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಇದು ಕಾರ್ ಸ್ಟೇರಿಂಗ್ ಬರುತ್ತೆ, ಹ್ಯಾರಿಯರ್ ಕಾರ್ ಸ್ಟೇರಿಂಗ್ ಇದು. ಇದರಲ್ಲಿ ನಿಮ್ಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಬರುತ್ತೆ. ನೋಡಿ ಇಲ್ಲಿ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದನ್ನ ಡೌನ್ ಮಾಡಿದ್ರೆ ನೀವು ಫ್ರಂಟ್, ಬ್ಯಾಕ್ ಮತ್ತೆ ಮೇಲೆ ಕೆಳಗಡೆ ಕೂಡ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ಕಂಫರ್ಟ್ ಇರೋ ಅಂತ ಸ್ಟೇರಿಂಗ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ನೋಡಿ ನೆಕ್ಸ್ಟ್ ಕಂಟ್ರೋಲ್ ಸೇಮ್ ಕಾರಲ್ಲಿ ಯಾವ ತರ ಕಂಟ್ರೋಲ್ಸ್ ಬರುತ್ತೆ, ಸೇಮ್ ಅದೇ ತರ ಕೂಡ ಕಂಟ್ರೋಲ್ಸ್ ನಿಮ್ಗೆ ಈ ಸ್ಟೇರಿಂಗ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು 1216 ಅಲ್ಲಿ ಮಾತ್ರ ನಿಮ್ಗೆ ಈ ತರ ಆಪ್ಷನ್ ಸಿಗುತ್ತೆ. ಬೇರೆ ಎಲ್ಲ ಕಾಂಪಿಟೇಷನ್ ವೆಹಿಕಲ್ಸ್ ಅಲ್ಲಿ ಈ ತರ ಆಪ್ಷನ್ ಸಿಗೋದಿಲ್ಲ. ನೆಕ್ಸ್ಟ್ ಬನ್ನಿ ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸ್ತೀನಿ. ನೋಡಿ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಇಲ್ಲೇ ನಿಮ್ಗೆ ಇಂಡಿಕೇಟ್ ಆಗುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಡೈರೆಕ್ಟ್ ವಿಸಿಟಿಂಗ್ ನೀವು ವರ್ಕ್ಶಾಪ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಇದು ಒಂದು ಟೆಂಪರೇಚರ್, ಇದು ಒಂದು RPM, ಇದು ಒಂದು ಸ್ಪೀಡೋಮೀಟರ್, ಇದು ಒಂದು ಫ್ಯೂಯಲ್. ನಿಮ್ಗೆ ಇದು ಒಂದು ಡೆಫ್ ಟ್ಯಾಂಕ್ ಬರುತ್ತೆ. ಇದು ಡೆಫ್ ಟ್ಯಾಂಕ್ ಅಲ್ಲಿ ಎಷ್ಟು ಲೀಟರ್ ಫ್ಯೂಯಲ್ ಇದೆ ಅನ್ನೋದು ನಿಮ್ಗೆ ತೋರಿಸುತ್ತೆ. ಇದರಲ್ಲಿ ಮಿನಿಮಮ್ 2 ಪಾಯಿಂಟ್ ನ ಮೇಂಟೈನ್ ಮಾಡಿ ನೀವು. ಸೊ ಇನ್ ಕೇಸ್ ಟಾಟಾದಿದ್ರೆ ಟಾಟಾದೇ ತಗೊಳ್ಳಿ, ಬೇರೆ ಯಾವ್ದು ಲೋಕಲ್ ಡೆಫ್ ನ ಹಾಕಕ್ ಹೋಗ್ಬೇಡ್ರಿ. ಕಾರಣ ಸೆನ್ಸರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ನಿಮ್ಗೆ ಅದು ವ್ಯಾರಂಟಿಯಲ್ಲಿ ಬರೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ನೋಡಿ ನಿಮ್ಗೆ ಇದು ಲೈಟ್ ಅಂತ ತೋರಿಸ್ತಾ ಇದೆ. ಲೈಟ್ ಅಂದ್ರೆ ನಿಮ್ಗೆ 125 ಹಾರ್ಸ್ ಪವರ್ ಅಂತ. ನೋಡಿ ಹೆವಿ ಅಂತ ಇಲ್ಲಿ ಸ್ವಿಚ್ ಇದೆ ನೋಡಿ. ಈ ಸ್ವಿಚ್ ನೀವು ಪ್ರೆಸ್ ಮಾಡಿದ್ರೆ ಹೆವಿ ಅಂತ ಬರುತ್ತೆ. ಹೆವಿ ಬಂದು 160 ಹಾರ್ಸ್ ಪವರ್ ಅಂತ ಆಟೋಮೆಟಿಕ್ ಆಗಿ ಇಂಜಿನ್ ಅಲ್ಲೇ ನಿಮ್ಗೆ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ಫುಲ್ ಲೋಡ್ ಇದ್ದಾಗ ನೀವು ಹೆವಿ ಅಂತ ನೀವು ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಗಾಡಿ ಎಂಟಿ ಇದೆ ಅಂದ್ರೆ ನೀವು ಲೈಟ್ ನ ಸ್ವಿಚ್ ಮಾಡೋದಾದ್ರೆ ಲೈಟ್ ಬರುತ್ತೆ. ನಿಮ್ಗೆ ಈ ತರ ನೀವು ಮ್ಯಾನ್ಯುಯಲ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಮೈಲೇಜ್ ಅಲ್ಲಿ ನಿಮ್ಗೆ ಬೆಟರ್ ಮೈಲೇಜ್ ಕೊಡುತ್ತೆ ಈ ವೆಹಿಕಲ್. ಒಂದು ಹೇರ್ ಬ್ರೇಕ್ ಬರುತ್ತೆ. ಇದನ್ನ ನೀವು ಪುಷ್ ಮಾಡಿ ಪ್ರೆಸ್ ಮಾಡಿದ್ರೆ ಆಫ್, ಇದ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ ನೋಡಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಬಂದು ಟಾಪ್ ಅಂಡ್ ಟಾಪ್ ಗೇರ್ ಅಲ್ಲಿ ಎಬೋ 40-50 ಮೇಲೆ ಹೋದ್ರೆ ಇದಕ್ಕೆ ನಿಮ್ಗೆ ಆಕ್ಟಿವ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಆಕ್ಟಿವ್ ಆಗಲ್ಲ. ಇದು ಲೋಕಲ್ ಅಲ್ಲಿ ಆಗಲ್ಲ. ಲಾಂಗ್ ಟು ಲಾಂಗ್ ಹೋಗೋ ಆಗಿದ್ರೆ ಮಾತ್ರ ನಿಮ್ಗೆ ಇದು ಆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಗೇರ್ ಬಾಕ್ಸ್ ಬಂದು ನಿಮ್ಗೆ 6 ಸ್ಪೀಡ್ 6+1 7 ಗೇರ್ ಬಾಕ್ಸ್ ಬರುತ್ತೆ ಈ ವೆಹಿಕಲ್. 550 ಗೇರ್ ಬಾಕ್ಸ್ ಇದೆ, 6 ಗೇರ್ ಬಾಕ್ಸ್ ಬರುತ್ತೆ ಇದು. ನೆಕ್ಸ್ಟ್ ಎಸಿ ಇದೆ ನೋಡಿ. ಗಾಡಿ ರನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಎಸಿ ಆನ್ ಆಗುತ್ತೆ. ಇದು ಎಸಿ ಸ್ವಿಚ್. ಇನ್ ಕೇಸ್ ಎಸಿ ನಮಗ್ ಬೇಡ, ಬರೀ ಫ್ಯಾನ್ ಸಾಕು ಅಂದ್ರೆ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಬರೀ ಫ್ಯಾನ್ ಮಾತ್ರ ವರ್ಕ್ ಆಗುತ್ತೆ. ಇದು FM ಕೂಡ ಕೊಟ್ಟಿದ್ದಾರೆ ಈ ವೆಹಿಕಲ್ ಅಲ್ಲಿ. ವಿತ್ ಬ್ಲೂಟೂತ್ ಕೂಡ ಕೊಟ್ಟಿದ್ದಾರೆ. ಚಾರ್ಜರ್ ಪೋರ್ಟಬಲ್ ಕೂಡ ಬಂದಿದೆ ಇದರಲ್ಲಿ. ಇಲ್ಲೂ ಚಾರ್ಜ್ ಪೋರ್ಟಬಲ್ ಕೊಟ್ಟಿದ್ದಾರೆ. ಇದು ನಿಮ್ಗೆ 5 ವಾಟ್ಸ್ ಚಾರ್ಜ್ ಪೋರ್ಟಲ್ ಬಂದಿದೆ. ಎಲ್ಲದ್ರಲ್ಲೂ ನಿಮ್ಗೆ ಎಸಿ ಕೂಡ ವರ್ಕ್ ಆಗುತ್ತೆ ವಿತ್ ಎಸಿ ವೆಹಿಕಲ್. ನೆಕ್ಸ್ಟ್ ನೋಡಿ ಕಂಫರ್ಟ್ ಗೋಸ್ಕರ ವಾಟರ್ ಬಾಟ್ಲು, ಇನ್ ಕೇಸ್ ಏನಾದ್ರು ನೀವು ಊಟ ಏನಾದ್ರು ಇಟ್ಕೊಳ್ಳಂಗಿದ್ರೆ ಇಲ್ಲಿ ಇಟ್ಕೋಬಹುದು. ಬ್ಯಾಕ್ ಸೈಡ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ವಿತ್ ಲೈಟ್ ಕೂಡ ಬಂದಿದೆ ಇದರಲ್ಲಿ ನಿಮ್ಗೆ. ಫ್ರಂಟ್ ಅಲ್ಲಿ ನೋಡಿ ಕ್ಯಾಬಿನ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ 2 ಕಡೆ ನಿಮ್ಗೆ ಇಟ್ಕೊಟ್ಟಿದ್ದಾರೆ. ಮಾಹಿತಿಯನ್ನ ಕನ್ನಡದಲ್ಲಿ ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವೆಹಿಕಲ್ ನ ಬಗ್ಗೆ. ಟಾಟಾ 1216 ಯಾಕೆ ಚೂಸ್ ಮಾಡಬೇಕು ಅಂತಂದ್ರೆ ಹೆವಿ ಲೋಡ್ಗೋಸ್ಕರ. ನಿಮ್ದೇ ಹೆವಿ ಲೋಡ್ ಇದ್ರೆ ಆರಾಮಾಗಿ ನೀವು ಟಾಟಾಗೆ ತಗೋಬಹುದು ಈ ವೆಹಿಕಲ್. ಮತ್ತೆ ಇದರಲ್ಲಿ ನಿಮ್ಗೆ ವಾರಂಟಿ ಬಂದು 3 ವರ್ಷ 3 ಲಕ್ಷ ಕಿಲೋಮೀಟರ್ ವಾರಂಟಿ ಬರುತ್ತೆ ಈ ವೆಹಿಕಲ್. ನಿಮ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಸಿಗುತ್ತೆ, ಮತ್ತೆ AMC ಕೂಡ ಸಿಗುತ್ತೆ ಈ ವೆಹಿಕಲ್ ಅಲ್ಲಿ ನಿಮ್ಗೆ. ನೀವ್ ಏನಾದ್ರು ವೆಹಿಕಲ್ ಪರ್ಚೇಸ್ ಮಾಡೋ ಪ್ಲಾನಿಂಗ್ ಏನಾದ್ರು ಇದ್ರೆ ಸೊ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನನ್ನ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಲೋನ್ ಆಗ್ತಾ ಇಲ್ವಾ, ಇನ್ ಕೇಸ್ ಅನ್ನೋ ಸಿಬಿಲ್ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ, ನಿಮ್ದು ಲೋ ಡೌನ್ ಪೇಮೆಂಟ್ ಏನಾದ್ರು ಇದೆಯಾ, ದಯವಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡಿ. ನಾನ್ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ವೆಹಿಕಲ್ ನ ಬಗ್ಗೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ, ಟಾಟಾ ವೆಹಿಕಲ್ಸ್ ಬಗ್ಗೆ ನಿಮ್ಗೆ ಮಾಹಿತಿಗಳು ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನನ್ನ ನಂಬರ್ಗೆ ಫೋನ್ ಮಾಡಿ. ನಾನ್ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.